ನಮಸ್ಕಾರ ವೀಕ್ಷಕರೇ, ನೋಡಿ ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿಯಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ನೋಡಿ, ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ನಂತರ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ದೀವಿ. ಇವತ್ತು ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಇನ್ನೊಂದಷ್ಟು ಜನ ದೆಹಲಿಗೆ ಹೋಗಿ ಸುರ್ಜೇವಾಲಾ ಸೇರಿದಂತೆ ಮತ್ತೊಂದಿಷ್ಟು ಜನ ನಾಯಕರುಗಳನ್ನ ಭೇಟಿಯಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ನಡುವೆ ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ಆಗುತ್ತೆ. ನೋಡಿ, ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಬಹಳಷ್ಟು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. 15ನೇ ತಾರೀಕು ನಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬ ಇದೆ. ಹೈಕಮಾಂಡ್ ನಿಂದ ಮೇ 10ನೇ ತಾರೀಕಿನ ಒಳಗಡೆ ಏನಾದ್ರೂ ಗುಡ್ ನ್ಯೂಸ್ ಬರುತ್ತೆ ಅಂತ ಹೇಳಿ ಡಿಕೆ ಕೂಡ ಕಾಯ್ತಾ ಇದ್ದಾರೆ. ಫ್ಲಕ್ಸು ಬ್ಯಾನರ್ಗಳನ್ನ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದಾರಂತೆ ಡಿಕೆ ಅಭಿಮಾನಿಗಳು. ಆದ್ರೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬೇರೆ ರೀತಿಯಲ್ಲೇ ವರ್ಕೌಟ್ ಮಾಡ್ತಾ ಇದ್ದಾರೆ, ಪ್ಲಾನ್ ಮಾಡ್ತಾ ಇದ್ದಾರೆ. ಅಂದ್ರೆ ಹೆಂಗೋ 3 ವರ್ಷ ಆಗೋಗಿದೆ, ಇನ್ನೊಂದು 2 ವರ್ಷ ಹಂಗೂ ಹಿಂಗೂ ಮಾಡಿ ತಳ್ಳಿಬಿಡೋಣ, ಆಮೇಲೆ ಚುನಾವಣೆ ಬರುತ್ತೆ, ಆಮೇಲೆ ನೋಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಈಗ ನಾನು ಕಾಂಗ್ರೆಸ್ನಲ್ಲಾಗುವಂತಹ ಮೇ ಕ್ರಾಂತಿ ಬಗ್ಗೆ ಮಾತಾಡ್ತೀನಿ. ನೋಡಿ, ಹೇಗೆ ಅಂತ ಹೇಳಿದ್ರೆ, ಮೇ 4ನೇ ತಾರೀಕು ಪಂಚರಾಜ್ಯಗಳ ಚುನಾವಣೆ ಇದೆ. ಅದರ ಜೊತೆಗೆ ರಾಜ್ಯದ 2 ಬೈ ಎಲೆಕ್ಷನ್ನ ರಿಸಲ್ಟ್ ಕೂಡ ಅವತ್ತೇ ಬರುತ್ತೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಬಾಗಲಕೋಟೆ. ಇದು ಮೇ 4ನೇ ತಾರೀಕು. ಇದಾದ ಮೇಲೆ ಒಂದಷ್ಟು ಬೆಳವಣಿಗೆಗಳಾಗುತ್ತೆ. ಅದಾಯ್ತಾ? ಅದಾದ್ಮೇಲೆ ಮೇ 15ನೇ ತಾರೀಕು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ, ಇದೊಂದು. ಅದಾದ್ಮೇಲೆ ಮೇ 20ನೇ ತಾರೀಕು ಏನು? ಕಾಂಗ್ರೆಸ್ ಸರ್ಕಾರ 3 ವರ್ಷವನ್ನ ಪೂರೈಸುತ್ತೆ. ಇಷ್ಟೆಲ್ಲ ಬೆಳವಣಿಗೆಗಳು ಮೇ ತಿಂಗಳಲ್ಲಿ ನಡೆಯುತ್ತೆ. ಅಂದ್ರೆ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆಯ ತಿಂಗಳು ಮೇ ಅಂತಾನೆ ಹೇಳಬಹುದು. ಈಗ ಆಲ್ರೆಡಿ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಕುರ್ಚಿ ಫೈಟ್ ಜೋರಾಗಿ ನಡೀತಾ ಇದೆ. ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತಹ ವಿಚಾರ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ನೋಡಿ, ಡಿ ಕೆ ಶಿವಕುಮಾರ್ ಅವರ ಬಣದವರು ಶತಾಯಗತಾಯ ನೀವೇ ಮುಖ್ಯಮಂತ್ರಿ ಆಗಬೇಕು, ಯಾವುದೇ ಕಾರಣಕ್ಕೂ ಬಿಡಬೇಡಿ, ಇನ್ನೊಂದು ತಿಂಗಳಲ್ಲಿ ಎಲ್ಲ ಡಿಸೈಡ್ ಆಗಬೇಕು ಅಂತ ಹೇಳ್ತಾ ಇದ್ರೆ, ಸಿಎಂ ಸಿದ್ದರಾಮಯ್ಯ ಬಣದ ನಾಯಕರುಗಳು ಇಲ್ಲ ಸಾಹೇಬ್ರೆ, ನೀವು ಒಂದು ಪಕ್ಷದಿಂದ ಅಂದ್ರೆ ಕುರ್ಚಿಯಿಂದ ಕೆಳಕ್ಕಿಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕುರ್ಚಿಯನ್ನ ಬಿಟ್ಕೊಡಬೇಡಿ, ನೀವು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಬಿಟ್ಕೊಡಿ, ಅವರು ಕೂಡ ದಲಿತ ನಾಯಕರಿದ್ದಾರೆ. ಇಲ್ಲಿ ಅಹಿಂದ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದ್ರೆ ಕುರ್ಚಿಯಿಂದ ಕೆಳಗಿಳಿದ್ರೂ ಕೂಡ ಪಕ್ಷದಲ್ಲಿ ತಮ್ಮ ಹಿಡಿತ ಬೇಕು ಅಂತ ಹೇಳಿದ್ರೆ ದಲಿತರನ್ನ ಸಿಎಂ ಮಾಡಬೇಕು. ಆಗ ಸಿದ್ದರಾಮಯ್ಯ ಅವರಿಗೆ ತಮ್ಮ ಹಿಡಿತ ಪಕ್ಷದಲ್ಲಿ ಹಾಗೆ ಇರುತ್ತೆ. ಇಲ್ಲಿ ಡಿ ಕೆ ಏನಾದ್ರೂ ಸಿಎಂ ಮಾಡಿಬಿಟ್ರೆ, ಕಂಪ್ಲೀಟ್ ಆಗಿ ಹಿಡಿತ ಹೋಗ್ಬಿಟ್ರೆ ಹೇಗೆ? ಎಲ್ಲವನ್ನ ಕೂಡ ಸಿದ್ದರಾಮಯ್ಯ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ದೆಹಲಿಯಲ್ಲಿ ಸಿಕ್ಕಾಪಟ್ಟೆ ಸರ್ಕಸ್ ಆಗ್ತಾ ಇದೆ. ಅದು ಯಾವಾಗ ಪಂಚರಾಜ್ಯಗಳ ಚುನಾವಣೆ ಮುಗಿದ ಕೂಡಲೇ ಡೆಲ್ಲಿಗೆ ಹೋಗ್ತಾರೆ 3 ದಿನ. ಅದಾಗಿ ಅವರು ರಾಜ್ಯಕ್ಕೆ ವಾಪಸ್ ಬಂದ ಮೇಲೆ ಮತ್ತೊಂದು ಟೀಮ್ ಹೋಗುತ್ತೆ. ಈಗ ಸಿದ್ದರಾಮಯ್ಯ ಈಗ ಆಲ್ರೆಡಿ ಮೇ 3ನೇ ವಾರ 4ನೇ ವಾರದಲ್ಲಿ ಡೆಲ್ಲಿಗೆ ಹೋಗೋದಕ್ಕೆ ಈಗ ಆಲ್ರೆಡಿ ಫಿಕ್ಸ್ ಆಗಿದೆ, ಟೈಮು, ಡೇಟು ಎಲ್ಲವೂ ಕೂಡ. ಹಾಗಾಗಿ ಸಾಕಷ್ಟು ಪ್ಲಾನ್ಗಳು ಕೂಡ ಆಗ್ತಾ ಇದೆ. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ನಾನು ಆಗ್ಲೇ ಹೇಳಿದಾಗೆ ಮೇ 4ರ ಬಳಿಕ ಮಹತ್ವದ ರಾಜಕೀಯ ಬೆಳವಣಿಗೆಗಳು ಸಂಭವಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈಗ ಆಲ್ರೆಡಿ ಅಧಿಕಾರ ಹಂಚಿಕೆ ಅಂದ್ರೆ ಕುರ್ಚಿ ಫೈಟು ಒಂದು ಕಡೆ ನಡೀತಾ ಇದ್ರೆ, ಕೆಪಿಸಿಸಿ ಪಟ್ಟಕ್ಕಾಗಿ ದೊಡ್ಡ ಮಟ್ಟದ ಫೈಟ್ ಕೂಡ ಶುರುವಾಗಿದೆ. ಡಿಕೆಶಿ ಹುಟ್ಟುಹಬ್ಬಕ್ಕೆ ರಾಜ್ಯ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡು ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಉಡುಗೊರೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅಥವಾ ಸಿಎಂ ಆಪ್ತರ ಚೆಕ್ಮೇಟ್ ಏನಾದ್ರೂ ಕೆಲಸ ಮಾಡುತ್ತಾ? ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣ ಡೆಲ್ಲಿಗೆ ಹೋಗಿರೋದ್ರಿಂದ ಅವ್ರೇನಾದ್ರೂ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾರಾ? ಯಾಕಂದ್ರೆ ಡಿ ಕೆ ಹೋದ ಮೇಲೆ ಅವ್ರು ಹೋಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲೇನೋ ಬೇರೆ ರೀತಿಯಲ್ಲಿ ವರ್ಕೌಟ್ ಆಗ್ತಾ ಇದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ನೋಡೋಣ
ಒಟ್ಟಾರೆ ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ ಇರೋದು. ಸುರ್ಜೇವಾಲಾ ಅವರನ್ನು ಭೇಟಿಯಾಗಿ ಎಚ್ ಸಿ ಮಹದೇವಪ್ಪ ಅವರು ಸುದೀರ್ಘವಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ಸೊ ಆ ಭೇಟಿ ಏನಿರಬಹುದು, ಏನು ಚರ್ಚೆ ಮಾಡಿದ್ದಾರೆ ಅಂದರೆ, ಈಗ ಕುರ್ಚಿಯ ಫೈಟ್ ಜೋರಾಗಿ ನಡೀತಾ ಇದೆ, ಆ ವಿಚಾರದ ಬಗ್ಗೆನೂ ಕೂಡ ಚರ್ಚೆಯಾಗಿದೆ. CM ಆಪ್ತ ಬಣ ಡೆಲ್ಲಿಗೆ ಹೋಗಿರೋದು, ಅದಕ್ಕಿಂತ ಮುಂಚೆ DK ಶಿವಕುಮಾರ್ ಅವರು ಹೋಗಿ ಬಂದಿರೋದು, ಇದೆಲ್ಲ ಆದಮೇಲೆ ಸಿದ್ದರಾಮಯ್ಯ ಅವರು ಹೋಗ್ತಾ ಇರೋದು. ಮತ್ತೊಂದು ಕಡೆ ಕಾಂಗ್ರೆಸ್ ಅಲ್ಲಿ ಇಲ್ಲ ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಹೇಳಿ ಒಂದಷ್ಟು ಶಾಸಕರುಗಳು ಬಿಗಿಪಟ್ಟು ಹಿಡಿದು ಕೂತ್ಕೊಂಡಿರೋದು. ಈ ಕಡೆ ಸಂಪುಟ ಪುನರ್ರಚನೆ ಆಗಲಿ ಅನ್ನೋ ನಿಟ್ಟಿನಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು ಅನ್ನುವಂತಹ ವಿಚಾರ, ಇಲ್ಲ ಸಂಪುಟ ಪುನರ್ರಚನೆ ಆಗೋದು ಬೇಡ ಅನ್ನೋ ನಿಟ್ಟಿನಲ್ಲಿದ್ದಾರೆ DCM DK ಶಿವಕುಮಾರ್ ಅವರು ಅನ್ನುವಂತಹ ವಿಚಾರ. ಒಟ್ಟಾರೆ ಹೈಕಮಾಂಡು ಎಲ್ಲವನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಎಲ್ಲದಕ್ಕೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಒಟ್ಟಾರೆ ನಾನು ಆರಂಭದಲ್ಲೇ ಹೇಳಿದಾಗೆ ಮೇ ಕ್ರಾಂತಿಯಂತೂ ಆಗತ್ತೆ. ಮೇ 4 ಪಂಚರಾಜ್ಯಗಳ ಚುನಾವಣೆ ಪ್ಲಸ್ ಬೈ ಎಲೆಕ್ಷನ್ನ ರಿಸಲ್ಟು, ಮೇ 15 DCM DK ಶಿವಕುಮಾರ್ ಅವರ ಹುಟ್ಟುಹಬ್ಬ, ಮೇ 20 ಕಾಂಗ್ರೆಸ್ ಪಕ್ಷ 3 ವರ್ಷವನ್ನ ಪೂರೈಸುತ್ತೆ. ಸೊ 20ರ ಒಳಗಡೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳು, ಬೆಳವಣಿಗೆಗಳು 100% ಆಗತ್ತೆ.